ಹಾಯ್ ಹಲೋ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಕಲ್ಪನಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ನಂದಿನಿ ಹೆಬ್ಬಾರ್. ಬಿಡಿಸಲಾಗದ ಬಂಧ ಅಧ್ಯಾಯ 21. ಕತೆ ಹೇಗಿದೆ ಕೇಳಿ, ಕಡೆಯಲ್ಲಿ ಅಭಿಪ್ರಾಯ ಹೇಳಿ. ಲೈಕ್, ಕಮೆಂಟ್, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಪ್ಲೀಸ್. ಆರಿದ್ರೆ ಎಲ್ಲಿದ್ದಾಳೆ? ಅವಳಿಗೆ ವಿಷಯ ಹೇಳಬೇಕಿತ್ತು ಎಂದರು ಅನಸೂಯ. ಅವಳು ಆಗಲೇ ಡ್ಯೂಟಿಗೆ ಹೋದಳು ಎಂದರು ಸೌಭಾಗ್ಯ. ಏನು, ಇಲ್ಲಿ ಇಷ್ಟೆಲ್ಲ ಆಗಿದೆ, ಇದರ ಮಧ್ಯೆ ಕೆಲಸಕ್ಕೆ ಹೋಗೋಕ್ಕೆ ಅದೇಗೆ ಮನಸ್ಸು ಬಂತು ಅವಳಿಗೆ ಎಂದಳು ನೈದಿಲೆ ಅಸಮಾಧಾನದಿಂದ. ತನ್ನ ಹೊಟ್ಟೆಯುರಿಯನ್ನು ಹೇಗಾದರೂ ಹೊರಹಾಕಬೇಕು ಅಂದುಕೊಂಡಿದ್ದವಳು ಈಗ ಅವಕಾಶ ಸಿಕ್ಕಿದ್ದೇ ಅದನ್ನು ಬಳಸಿಕೊಂಡಿದ್ದಳು. ಅವಳೇನು ಊರು ಸುತ್ತೋಕ್ಕೆ ಹೋಗಿಲ್ಲ, ನಿನ್ನ ತಮ್ಮನ ಹಾಗೆ ಜವಾಬ್ದಾರಿ ಇರೋ ಪೊಲೀಸ್ ಅಧಿಕಾರಿಣಿ, ಮರ್ಯಾದೆ ಇರಲಿ ಮಾತಲ್ಲಿ ಎಂದರು ಶಂಕರ್ ಅವರು ರೇಗಿದಂತೆ. ಅಪ್ಪಾಜಿ, ನೀವು ಅವಳಿಗೆ ಯಾಕೆ ಅಂತೀರಾ? ಅಷ್ಟಕ್ಕೂ ಅವಳು ಹೇಳಿದ್ದರಲ್ಲಿ ತಪ್ಪೇನಿದೆ ಹೇಳಿ? ಇವತ್ತು ಎಲ್ಲ ಸತ್ಯ ಹೊರಗಡೆ ಬಂದಿದೆ, ಇನ್ನು ತೀರ್ಮಾನ ಕೂಡ ಆಗಿಲ್ಲ, ಆಗಲೇ ಈ ಪಲಾಯನವಾದ ಬೇಕಾ ಎಂದ ನರಸಿಂಹ. ಮಗನ ಬಗ್ಗೆ ಸುಳಿವು ಕೊಡದ ಮಡದಿಯ ಮೇಲೆ ಇರುವ ಕೋಪ ಅವನ ಬಾಯಲ್ಲಿ ಏನೇನೋ ಮಾತು ಬರುವಂತೆ ಮಾಡಿತ್ತು. ಹೇಗೆ ಆದರೂ ಮದುವೆ ಆಗಿತ್ತು, ಮತ್ತು ಸಂಸಾರ ಕೂಡ ಶುರುವಾಗಿತ್ತು. ಅಷ್ಟೊಂದು ಪ್ರೀತಿ ಇರೋನು ಆಗಿದ್ದರೆ ಅವಳು ಹೇಳಿದ ಕ್ಷಣ ನೀನ್ಯಾಕೆ ಬಿಟ್ಟು ಬಂದೆ? ಇಲ್ಲ, ನಿನ್ನ ಜೊತೆಗೆ ಇರ್ತೀನಿ ಅಂತ ಹೇಳಬಹುದಿತ್ತು ಅಲ್ವಾ ಎಂದು ಪ್ರಶ್ನೆ ಮಾಡಿದರು ಶಂಕರ್ ಶಾಸ್ತ್ರಿಗಳು. ಮರ್ಯಾದೆ ಇಲ್ಲದ ಕಡೆಯಲ್ಲಿ ಚಪ್ಪಲಿ ಕೂಡ ಬಿಡಬೇಡ ಅಂತ ನೀವೇ ಹೇಳಿಕೊಟ್ಟಿದ್ದು ನನಗೆ. ಹೀಗಿರುವಾಗ ಅದೇಗೆ ಅವಳು ನೀನು ಬೇಡ ಅಂತ ಸ್ಪಷ್ಟವಾಗಿ ಹೇಳಿದ ಮೇಲೆ ಕೂಡ ಮರ್ಯಾದೆ ಬಿಟ್ಟು ಅಲ್ಲೇ ಇರಲಿ ಎಂದ ನರಸಿಂಹ. ಈಗ ಈ ಮನೆಯಲ್ಲಿ ಇದೆಯಲ್ವಾ, ಹಾಗೇ ಇರಬೇಕಿತ್ತು. ನಾನೇ ಎಷ್ಟೊಂದು ಸಲ ಬೈದಿದ್ದೀನಿ, ಆದರೆ ಒಮ್ಮೆ ಕೂಡ ಒಂದು ಹೊತ್ತು ಊಟ ಬಿಟ್ಟಿದ್ದು ಕಂಡಿಲ್ಲ ನಾನು ಎಂದರು ಶಂಕರ್ ಶಾಸ್ತ್ರಿಗಳು ಮಗನ ಗುರಾಯಿಸಿ. ರೀ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಬಂದವರ ಮುಂದೆ ಮಗನ ಅವಮಾನ ಮಾಡೋದು ಎಷ್ಟು ಸರಿ, ನೀವೇ ಹೇಳಿ ಎಂದರು ಅನಸೂಯ ಅವರು. ಅವರಿಗೂ ಗೊತ್ತಾಗಲಿ ಬಿಡು ನಿನ್ನ ಮಗನ ಬಗ್ಗೆ. ಅವರ ಮನೆ ಮಗಳನ್ನು ಕೊಡೋರಿಗೆ ಏನೂ ಗೊತ್ತಿಲ್ಲ ಅಂದರೆ ಹೇಗೆ ಎಂದರು ಶಂಕರ್ ಶಾಸ್ತ್ರಿಗಳು. ಅವರಿಗಂತೂ ಮಗನ ಮೇಲೆ ತೀರದ ಕೋಪ. ಸಾಕು ಸಾಕು ಬಿಡಿ ಶಂಕರ್, ಅದೆಷ್ಟು ಅಂತ ಆಡಿಕೊಳ್ತೀರಾ ಅವನ? ಇಷ್ಟು ದಿನ ಒಬ್ಬನೇ ಇದ್ದ, ಇನ್ಮುಂದೆ ಹೆಂಡತಿ ಮಗು ಅನ್ನೋ ಜವಾಬ್ದಾರಿ ಇದೆ ಎಂದರು ಪ್ರತಾಪ್. ಏನು ಜವಾಬ್ದಾರಿ ಇದೆಯೋ ಏನೋ ಎಂದು ಗೊಣಗಿದ ಶಂಕರ್ ಅವರನ್ನು ನೋಡಿದ ಸಮರ್ಥ್, ತಾತ, ನೀವು ಯಾರಿಗೆ ಬೈದಿದ್ದು ಇಷ್ಟು ಹೊತ್ತು ಎಂದು ಕೇಳಿದ ಮುದ್ದಾಗಿ. ನಿನ್ನಪ್ಪ ಎನ್ನುವ ಮಾತನ್ನು ಒಳಗೆ ನುಂಗಿ, ಯಾರಿಗೂ ಇಲ್ಲ ಕಣಪ್ಪ ಎಂದು ಮೊಮ್ಮಗನ ಸನಿಹಕ್ಕೆ ಬಂದರು ಶಂಕರ್ ಶಾಸ್ತ್ರಿಗಳು. ತಾತ, ನನಗೆ ಎಷ್ಟೊಂದು ಜನ ಇದ್ದಾರೆ ಅಲ್ವಾ ಎಂದವನಿಗೆ ನೆಂಟರು ಎನ್ನುವ ಪದ ಮರೆತು ಹೋಗಿತ್ತು. ಹ್ಞೂ ಕಣಪ್ಪ, ನಿನಗೆ ತುಂಬ ಜನ ಇದ್ದಾರೆ, ಏನಾದರೂ ತಿಂತೀಯಾ ಎಂದು ಕೇಳಿದರು ಶಂಕರ್ ಶಾಸ್ತ್ರಿಗಳು ಅವನ ಕೆನ್ನೆಗೆ ಮುತ್ತಿಟ್ಟು. ನನಗೆ ತುಂಬ ಟಮ್ಮಿ ಹಸಿತಿದೆ ಎಂದ ಸಮರ್ಥ್ ತನ್ನ ಹೊಟ್ಟೆಯ ಮೇಲೆ ಕೈಯಾಡಿಸಿ. ಅಯ್ಯೋ ಬಂಗಾರ, ಇರೋ, ಈಗಲೇ ಏನಾದರೂ ತರ್ತೀನಿ ಎಂದು ಅಡುಗೆ ಮನೆಗೆ ಹೋದರು ಅನಸೂಯ. ಸಮರ್ಥ್ ಹಸಿವು ಎಂದಿದ್ದು ಕೇಳಿ ಚೋಟ್ ಮೆಣಸಿನಕಾಯಿ ಸೀದಾ ಹೋಗಿ ಫ್ರಿಡ್ಜ್ ಒಳಗೆ ತನಗೆ ಎಂದಿಟ್ಟಿದ್ದ ಚಾಕ್ಲೇಟ್ ತೆಗೆದುಕೊಂಡು ಓಡಿ ಬಂದು, ತಗೋ ಸಮರ್ಥ್ ಎಂದು ಅವನತ್ರ ಚಾಕ್ಲೇಟ್ ಚಾಚಿ. ಅರೆ, ಚಾಕ್ಲೇಟ್ ಎಂದು ಖುಷಿಯಿಂದ ಚಾಕ್ಲೇಟ್ ತೆಗೆದುಕೊಂಡ ಸಮರ್ಥ್ ಕೆಳಗೆ ಇಳಿಸಲು ಹೇಳಿದ ಶಂಕರ್ ಅವರ ಬಳಿ. ತಗೋ, ನೀನು ತಿನ್ನು ಎಂದು ಸ್ವಲ್ಪ ಮುರಿದು ಸ್ವಪ್ನಗೆ ಕೊಟ್ಟವ ಉಳಿದದ್ದು ತಾನು ತಿಂದರೆ ಅವನ ಹಂಚಿ ತಿನ್ನುವ ಬುದ್ಧಿ ನೋಡಿದ ಶಂಕರ್ ಅವರಿಗೆ ಎಲ್ಲ ನನ್ನ ಮಗನ ಗುಣವೇ ಬಂದಿದೆ ಎಂದು ಮನಸ್ಸಲ್ಲೇ ಹೇಳಿಕೊಂಡರು. ಮೊಮ್ಮಗನಿಗೆ ಎಂದು ಸಿಹಿಯಾಗಿ ಬೇಗನೆ ಆಗುವ ಕೇಸರಿಬಾತ್ ಮಾಡಿಕೊಂಡು ಬಂದ ಅನಸೂಯ ಅವರು, ಬಾ ಕಂದ, ತಿಂಡಿ ತಿನ್ನಿಸ್ತೀನಿ ಎಂದು ಕರೆದರೆ ಅವರ ಬಳಿಗೆ ಹೋದ ಸಮರ್ಥ್ ತಟ್ಟೆಯಲ್ಲಿರುವುದನ್ನು ನೋಡಿ, ಅಯ್ಯೋ, ಇದು ಸ್ವೀಟಿನಾ, ನನಗೆ ಬೇಡ ಎಂದು ಬಿಟ್ಟಿದ್ದ. ಪುಟ್ಟ, ಹಾಗೆಲ್ಲ ಹೇಳಬಾರದು ಕಣೋ, ಪಾಪ ಅಜ್ಜಿ ಪ್ರೀತಿಯಿಂದ ಮಾಡಿ ತಂದಿದ್ದಾರೆ ಅಲ್ವಾ, ತಿನ್ನು ಸ್ವಲ್ಪ ಎಂದರು ಅರುಂಧತಿ ಅಜ್ಜಿ. ಅವರು ಪ್ರೀತಿಯಿಂದ ಕೊಟ್ಟರೆ ನನಗೆ ಇಷ್ಟ ಇಲ್ಲ ಅಂದರೂ ತಿನ್ನಬೇಕಾ ಅಜ್ಜಿ ಎಂದು ಕೇಳಿದ ಸಮರ್ಥ್ ಮುದ್ದಾಗಿ. ಸಣ್ಣವನಿರುವಾಗ ಅಜ್ಜಿ ಎನ್ನಲು ಬಾರದೆ ಅದ್ದಿ ಎಂದು ಕರೆದು ಈಗಲೂ ಅವನು ಹಾಗೆ ಕರೆಯುವುದು ಅವರನ್ನು. ಎಷ್ಟು ದುರಹಂಕಾರ ನೋಡಿ ಅಪ್ಪಾಜಿ ಇವನಿಗೆ ಈಗಲೇ. ಹೀಗೆ ಮುಂದೆ ಹೇಗೋ ಎಂದಳು ನೈದಿಲೆ ಕೋಪದಲ್ಲಿ. ತನ್ನ ಮಗಳು ಏನಾದರೂ ಬೇಡ ಎಂದಾಗ ಅವಳನ್ನು ಓಲೈಸಿ ತಿನ್ನಿಸುವುದು ಕಂಡಿದ್ದಳಲ್ಲ, ಈಗ ಅವನಿಗೆ ಹಾಗೆ ಮಾಡುವುದು ಬೇಡ ಎಂದುಕೊಂಡು. ಎಷ್ಟೇ ಆಗಲಿ ನಿನ್ನ ಅಳಿಯ ಅಲ್ವಾ, ನಿನ್ನ ಒಂದಾದ್ರೂ ಗುಣ ಬಂದಿದೆ, ಖುಷಿಪಡು ಎಂದರು ಅರುಂಧತಿ ಅಜ್ಜಿ. ಅವರಿಗೂ ಅವಳ ತಳಮಳ ಅರ್ಥವಾಗಿತ್ತು. ಎಷ್ಟೇ ಆಗಲಿ ಹಿರಿಜೀವ ಅಲ್ವಾ, ಲೋಕ ಕಂಡವರು. ಅವರು ಹಾಗೆ ಹೇಳಿದ್ದೆ ಮುಖ ಊದಿಸಿ ನಿಂತರೆ ನೈದಿಲೆ, ಅಂದರೆ ನಿನ್ನ ಹಾಗೆ ಎಲ್ಲ ನೇರವಾಗಿ ಹೇಳ್ತಾನೆ ಅಂದಿದ್ದು ಕಣಮ್ಮ ಎಂದು ತೇಪೆ ಹಚ್ಚಿದರು ಅರುಂಧತಿ ಅಜ್ಜಿ. ನಿನಗೆ ಸ್ವೀಟ್ ಇಷ್ಟ ಇಲ್ವಾ ಸಮರ್ಥ್ ಎಂದು ಕೇಳಿದಳು ಸ್ವಪ್ನ. ಅವಳಿಗಂತೂ ಸಿಹಿ ಎಂದರೆ ಪಂಚಪ್ರಾಣ. ಇಲ್ಲಪ್ಪ, ವ್ಯಾಕ್ ಅನಿಸುತ್ತೆ ಸ್ವೀಟ್ ಅಂದರೆ ಎಂದ ಸಮರ್ಥ್ ಮುಖ ಸಿಂಡರಿಸಿ. ಮತ್ತು ಈಗಷ್ಟೇ ತಿಂದ್ಯಲ್ವ ಚಾಕ್ಲೇಟ್, ಅದು ಖಾರವಾಗಿತ್ತಾ ಹಾಗಾದರೆ? ಸುಳ್ಳು ಹೇಳಬೇಕು, ಆದರೆ ಇಷ್ಟೊಂದು ಅಲ್ಲ ಎಂದಳು ನೈದಿಲೆ. ಅಯ್ಯೋ, ಚಾಕ್ಲೇಟ್ ಸ್ವೀಟ್ ಅಲ್ಲ ಅಲ್ವಾ, ಅದಕ್ಕೆ ತಿಂದೆ, ನನಗೆ ಚಾಕ್ಲೇಟ್ ಇಷ್ಟ, ಆದರೆ ಸ್ವೀಟ್ ಇಷ್ಟ ಇಲ್ಲ ಎಂದ ಸಮರ್ಥ್. ಮಗು ಆಡಿದ ಮಾತಿಗೆ ಎಲ್ಲರೂ ನಕ್ಕರೆ ಉರಿದುಕೊಂಡಿದ್ದು ಮಾತ್ರ ನೈದಿಲೆ.
ನನಗೆ ಸುಸ್ತಾಗಿದೆ, ಮಲಗ್ತೀನಿ. ಏಯ್ ಬಾರೆ, ಶಾಲೆಗೆ ಅಂತೂ ಹೋಗಲ್ಲ, ಸ್ವಲ್ಪ ಓದಿಕೋ ಎಂದು ಮಗಳನ್ನು ಕರೆದಳು. ಅಕ್ಕ, ನಿನಗೆ ಸುಸ್ತಾಗಿದೆ ಅಲ್ವಾ, ಹೋಗಿ ಮಲಗು. ಅಷ್ಟಕ್ಕೂ ಅವಳನ್ನೇ ಯಾಕೆ ಕರಿತಿದ್ಯಾ? ಇಷ್ಟು ದಿನ ಇಲ್ಲದ ಅವಳ ಓದಿನ ಬಗ್ಗೆ ಯೋಚನೆ ಹೀಗ್ಯಾಕೆ ನಿನಗೆ ಎಂದು ಕೇಳಿದ ನರಸಿಂಹ. ಅವನಿಗೆ ಅಕ್ಕನ ಮಾತಿನ ದಾಟಿಯೇ ಅರ್ಥವಾಗಲ್ಲ. ತಪ್ಪು ಮಾಡೋ ತನ್ನ ಸಮರ್ಥಿಸುವ ಅಕ್ಕ ತನ್ನ ಮಗನ ಸಣ್ಣ ತಪ್ಪಿಗೂ ಅಷ್ಟೊಂದು ಬೈಯುವ ಪರಿಗೆ ಏನಂದೂ ಹೇಳದೆ ಸುಮ್ಮನಾಗಿದ್ದ. ಇಷ್ಟು ದಿನ ನಿನಗೆ ಮಗ ಇರಲಿಲ್ಲ, ಅದಕ್ಕೆ ಅವಳನ್ನು ನೋಡಿಕೊಳ್ತಿದ್ಯಾ. ಈಗ ನಿನಗೆ ಅಂತ ಮಗ ಬಂದಾಗ ನನ್ನ ಮಗಳು ಯಾಕೆ ಹೊರೆಯಾಗೋದು ಎಂದಳು ನೈದಿಲೆ. ಅಂದರೆ ನಿನ್ನ ಸಮಸ್ಯೆ ಇದಾ ನೈದಿಲೆ? ಹಾಗಾದರೆ ಯೋಚನೆ ಮಾಡಬೇಡ. ನನ್ನ ಮೊಮ್ಮಗನ ಹುಟ್ಟಿದಾಗಿನಿಂದ ನೋಡಿಕೊಂಡ ನನ್ನ ಮಗಳು ಈಗೇನು ಅವನ ಜವಾಬ್ದಾರಿಯನ್ನು ಬೇಜವಾಬ್ದಾರಿ ನಿನ್ನ ತಮ್ಮನಿಗೆ ವಹಿಸಲ್ಲ. ಹಾಗೆ ಅದೇನು ಆಗ ಮದುವೆ ಆಗಿಲ್ಲ ಅಂತೆಲ್ಲ ಹೇಳಿದ್ರಲ್ಲ, ಅದರ ಅವಶ್ಯಕತೆ ಇಲ್ಲ ಬಿಡಿ. ಮಗು ಮನೆಗೆ ಬಂದ ದಿನವೇ ಇಷ್ಟೆಲ್ಲ ಕಹಿಯುಗಳು ಜನರ ಮಧ್ಯೆ ನನ್ನ ಮಗಳು ಮೊಮ್ಮಗನ ಬಿಡಲ್ಲ ನಾನು. ಸಮರ್ಥ್, ಬಾರೋ ಹೋಗೋಣ ನಮ್ಮನೆಗೆ ಎಂದು ಮೊಮ್ಮಗನ ಎತ್ತಿಕೊಂಡು ನಡೆದೇ ಬಿಟ್ಟರು. ಸೌಭಾಗ್ಯ. ಏನಾಯಿತು ಅಂತ ನೋಡುವ ಹೊತ್ತಿಗಾಗಲೇ ಸಮರ್ಥ್ನ ಮನೆಯಿಂದ ಆಚೆ ಕರೆದುಕೊಂಡು ಹೋಗಿದ್ರು ಸೌಭಾಗ್ಯ. ಅಲ್ಲಿಯೇ ಇದ್ದ ಮಗಳನ್ನು ದುರುಗುಟ್ಟಿ ನೋಡಿದ ಅನಸೂಯ, ಈಗ ಸಮಾಧಾನ ಆಯ್ತಾ ನಿನಗೆ ನೈದಿಲೆ ಎಂದು ಕೇಳಿದರು ಕೆಂಗಣ್ಣು ಬೀರಿ. ಅಮ್ಮ, ಅವಳಿಗೆ ಯಾಕೆ ಬೈತೀಯ, ಸುಮ್ಮನೆ ಇರು ಎಂದ ನರಸಿಂಹ. ಅವನಿಗೆ ಈಗ ಅಕ್ಕನ ಮನಸ್ಸು ಅರ್ಥವಾಗಿತ್ತು. ಯಾಕೋ ಸುಮ್ಮನೆ ಇರಬೇಕು? ನೋಡು, ನಿನ್ನ ಮಗ ಈ ಮನೆಗೆ ಬಂದು ಒಂದು ತುತ್ತು ಕೂಡ ತಿನ್ನೋಕೆ ಬಿಡಲಿಲ್ಲ. ಅಲ್ಲ ಕಣೆ, ನಿನಗೆ ಈಗಾಗಲೇ ಒಂದು ಮಗು ಇದೆ, ಜೊತೆಗೆ ಹೊಟ್ಟೆಯಲ್ಲಿ ಮತ್ತೊಂದು ಇದೆ. ಆದರೂ ಈ ದುರ್ಬುದ್ಧಿ ಯಾಕೆ? ತಾಯಿ ಅಂದರೆ ಎಲ್ಲ ಮಕ್ಕಳಿಗೂ ತಾಯಿಯೇ ಅಲ್ವಾ? ನನ್ನ ಮಗು ಬೇರೆ, ತನ್ನ ಮಗು ಬೇರೆ ಅನ್ನೋ ಭೇದ ಯಾಕೆ ಎಂದರು ಕೆನ್ನೆ ಮೇಲೆ ಇಳಿದ ಕಂಬನಿ ಒರೆಸಿಕೊಂಡು. ಹೌದಮ್ಮ, ನಾನು ಅಮ್ಮ ಅಲ್ಲ, ಮಾರಿ, ಹಾಗೆ ಅನ್ಕೋ, ನನಗೇನು ಬೇಜಾರಿಲ್ಲ ಎಂದು ಬಿರುಸಾಗಿ ನುಡಿದು ಸೀದಾ ಕೋಣೆಗೆ ನಡೆದಳು ನೈದಿಲೆ. ಅನಸೂಯ, ಸಮಾಧಾನ ಮಾಡಿಕೊ. ಒಂದೇ ದಿನಕ್ಕೆ ಎಲ್ಲ ಸರಿಯಾಗಬೇಕು ಅನ್ನೋದು ಎಷ್ಟು ಸರಿ ನೀನೇ ಹೇಳು? ಈಗಿನ್ನೂ ಸತ್ಯ ಹೊರಬಂದಿದೆ. ಮೊದಲು ಅದನ್ನು ಅರಗಿಸಿಕೊಳ್ಳೋಕೆ ಅವಕಾಶ ಕೊಡಿ. ಇಷ್ಟು ದಿನ ಮನೆಗೆ ಮಹಾರಾಣಿಯಾಗಿದ್ದ ಅವಳಿಗೆ ಈಗ ತನ್ನ ಸ್ಥಾನ ಮತ್ಯಾರಿಗೂ ಸಿಗುತ್ತೋ ಅನ್ನೋ ಆತಂಕ ಅಷ್ಟೆ ಎಂದರು ಅರುಂಧತಿ ಅಜ್ಜಿ ತಮ್ಮ ಅನುಭವದ ಆಧಾರದಲ್ಲಿ. ಮಾಮ, ಸಮರ್ಥ್ನ ಮನೆಗೆ ಕರೆದುಕೊಂಡು ಬರೋಣ? ಅವನು ಇಲ್ಲೇ ಇರಲಿ, ನಾನು ಅವನ ಜೊತೆ ಆಟಾಡ್ತೀನಿ ಎಂದ ಸ್ವಪ್ನ. ನೋಡಿದ ಕೆಲವೇ ನಿಮಿಷದಲ್ಲಿ ಅವನ ಹಚ್ಚಿಕೊಂಡು ಬಿಟ್ಟಳು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅವನೇ ಇಲ್ಲಿಗೆ ಬರ್ತಾನೆ, ಆಯಿತಾ? ಬೇಜಾರು ಮಾಡ್ಕೋಬೇಡ ಎಂದು ಸ್ವಪ್ನಳ ಮುದ್ದಿಸಿದ ಅರುಂಧತಿ ಅಜ್ಜಿ, ನಾವು ಮನೆಗೆ ಹೋಗ್ತೀವಿ, ಮದುವೆ ಬಗ್ಗೆ ನಿಧಾನಕ್ಕೆ ಯೋಚನೆ ಮಾಡಿದರೆ ಆಯಿತು ಎಂದು ಹೇಳಿ ನಡೆದರು. ಆಯಿತಾ? ಸಮಾಧಾನ ಆಯಿತಾ ಈಗ ನಿನಗೆ? ನೋಡು, ನೀನು ಮಾಡಿರೋ ಎಡವಟ್ಟು ಇವತ್ತು ಎಂಥ ಪರಿಸ್ಥಿತಿ ತಂದಿದೆ ಅಂತ. ಈ ಮನೆ ಮೊಮ್ಮಗ ಇಲ್ಲಿ ಇರೋಕೆ ಹಿಂದೆ ಮುಂದೆ ನೋಡಬೇಕು. ಎಲ್ಲ ನನ್ನ ಕರ್ಮ. ಇನ್ನು ಈ ಕಣ್ಣಲ್ಲಿ ಅದೇನೇನು ನೋಡಬೇಕು ಎಂದು ಮಗನ ಮೇಲೆ ರೇಗಿದ ಶಂಕರಶಾಸ್ತ್ರಿಗಳು ಹೊರಗಡೆ ನಡೆದರು. ಕೋಣೆ ಸೇರಿದ ಮಗಳ ಪರಿಸ್ಥಿತಿ ನೆನಪಾಗಿ ಅವಳನ್ನು ಸಮಾಧಾನ ಮಾಡುವ ಸಲುವಾಗಿ ಅನಸೂಯ ಅವರು ಅಲ್ಲಿಗೆ ನಡೆದರೆ ನಡುಮನೆಯಲ್ಲಿ ಒಂಟಿಯಾಗಿ ನಿಂತಿದ್ದ ನರಸಿಂಹನಿಗೆ ಆಸರೆಯಾಗಿದ್ದು ಚೋಟ್ಮೆಣಸಿನಕಾಯಿ ಮಾತ್ರವೇ. ಮಾಮ, ಬೇಜಾರಾಗಿದೆಯಾ? ಎಲ್ಲರೂ ಯಾಕೆ ನಿಂಗೆ ಬೈತಿದ್ದಾರೆ? ಹೌದು, ನೀನು ಯಾಕೆ ನನಗೆ ಹೇಳದೆ ಮದುವೆ ಆಗಿದ್ದು? ನನಗೆ ಹೊಸ ಬಟ್ಟೆ ಹಾಕ್ಕೊಂಡು ಉದ್ದ ಕೂದಲು ಕಟ್ಟಿಕೊಂಡು ಸುಮಾರು ಸೆಲ್ಫಿ ತಗೊಂಡು ನಿನ್ನ ಮದುವೆಯಲ್ಲಿ ಓಡಾಡಬೇಕು ಅಂತ ಆಸೆ ಇತ್ತು ಗೊತ್ತಾ ಎಂದು ಕೇಳಿದಳು ಸ್ವಪ್ನ ಮಾಮನ ಕಾಲು ತಬ್ಬಿಕೊಂಡು. ಅವಳ ಮಾತು ಕೇಳಿ ಅವಳನ್ನು ತೋಳಲ್ಲಿ ಎತ್ತಿಕೊಂಡ ನರಸಿಂಹ, ನಿನ್ನ ಯಾವುದಾದರೂ ಆಸೆನ ಈ ಮಾಮ ಈಡೇರಿಸದೆ ಬಿಟ್ಟಿದ್ದಾನಾ ಎಂದು ಕೇಳಿದ. ಇಲ್ಲ ಎನ್ನುವಂತೆ ತಲೆ ಆಡಿಸಿದಳು ಸ್ವಪ್ನ. ಅಂದಮೇಲೆ ಈ ಆಸೆ ಕೂಡ ಈಡೇರುತ್ತೆ ಆಯಿತಾ ಎಂದು ಸ್ವಪ್ನ ಹಣೆಗೆ ಮುತ್ತಿಟ್ಟಿದ್ದ ನರಸಿಂಹ. ಏ ಮಾಮನ ಮದುವೆ, ನನಗೆ ಹೊಸ ಬಟ್ಟೆ ಸಿಗುತ್ತೆ ಎಂದು ಜೋರಾಗಿ ಚೀರಿದಳು ಚೋಟ್ಮೆಣಸಿನಕಾಯಿ. ಮುಂದೆ ಆದಷ್ಟು ಬೇಗ ಮುಂದಿನ ಸಂಚಿಕೆ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.